यहाँ पर यानी कि स्टाफ और मैनेजमेंट वाले और जो भी यहाँ पर आए हुए हैं मेरी जानिब से और डयास की जानिब से मैं उनका भी यहाँ पर पुरजोर तालियों के साथ उनका भी इस्तकबाल करता हूँ। तो यूथ प्रेसिडेंट फरमानी उनका भी मैं यहाँ पर तालियों के साथ इस्तकबाल करता हूँ। और जो भी यहाँ ಎಲ್ಲ ಈ ಕಡೆ ನೋಡಿ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಅಂಗವಾಗಿ ಏನು ವಂಶೋದಯ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸಿಜಿ ಮತ್ತು ಇಡಿ ಫೌಂಡೇಶನ್ ಇಂದ ಏನೋ ಒಂದು ಶಿಬಿರವನ್ನ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೀರಾ. ಇದು ಒಳ್ಳೆ ವಿಚಾರ. ಯಾಕಂದ್ರೆ ಎಲ್ಲಾ ದಾನಗಳಿಗಿಂತನೂ ಆರೋಗ್ಯ ಇರಬೇಕು. ಏನೇ ಮಾಡಿದ್ರು ಆರೋಗ್ಯಕ್ಕೋಸ್ಕರ ಮಾಡಬೇಕು. ಹಾಗಾಗಿ ಒಳ್ಳೆ ಆರೋಗ್ಯವಂತರಾದ್ರೆ ಹಣ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ. ಆರೋಗ್ಯ ಇದ್ರೆ ಎಲ್ಲಾನು ಇದ್ದಂಗೆ. ನಮ್ಗೆ ಎಷ್ಟೇ ಕೋಟಿಗಳಿದ್ರು ಆರೋಗ್ಯ ಸರಿ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ಅಂತ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಪ್ರತಿದಿನಾನು ಯಾವುದೋ ಒಂದು ಕಾರ್ಯಕ್ರಮ ಎಲ್ಲೋ ಒಂದು ಜಾಗದಲ್ಲಿ ಆರೋಗ್ಯದ ಬಗ್ಗೆ ತಪಾಸಣೆ ಆಗಿರ್ಬೋದು, ರಕ್ತದಾನ ಶಿಬಿರಗಳಲ್ಲಿ ಇಂಥ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಮೊದಲನೇದಾಗಿ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನ ಹೇಳ್ತಾ, ಅದೇ ರೀತಿ ಆ ಒಂದು ಅಂಬೇಡ್ಕರ್ ಜಯಂತಿ ದಿನದಂದು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಂಸ್ಥೆಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ಯಾಕಂದ್ರೆ ಕಾರ್ಯಕ್ರಮ ನನ್ಗೆ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಕ್ಷಮೆ ಇರಲಿ. ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನ ಹೇಳ್ತಾ, ಮತ್ತೆ ಇಲ್ಲಿ ಬಂದಿದ್ದಕ್ಕೆ ಎಲ್ರಿಗೂ ಮತ್ತೊಂದು ಸರ್ತಿ ಧನ್ಯವಾದಗಳನ್ನ ಹೇಳ್ತಾ ನಾನು ಎರಡು ಮಾತು ಜೈ ಭೀಮ್. ಎಲ್ಲದಕ್ಕಿಂತ ನಾನು ತಿಳ್ಕೊಳ್ತೀನಿ, ನಾನೇ ಸೀನಿಯರ್ ಅಂತ. ಗಮನವಾಗಿ 2 ಮಾತು ಕೇಳಬೇಕು. ಅನುಭವದ ಮಾತು ಹೇಳ್ತೀನಿ ಅಷ್ಟೇ. बिस्मिल्लाह सलाम अलैकुम मौजूद हजरत और बहनों भाइयों और उर्दू से कन्नड़ में बोलता हूँ, ठीक है? तो मेरे तेलुगु भाई बहुत है. स्नेहितरे ನಾನು ಇದು ಶ್ರೀ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಪ್ರಯುಕ್ತ ಜಯಂತಿ ಪ್ರಯುಕ್ತ ಮತ್ತು ನಮ್ಮ ಕರ್ನಾಟಕ ವೇದಿಕೆ ರಕ್ಷಣಾ ವೇದಿಕೆ ಮತ್ತು ನಮ್ಮ ಸಿಜೆ ಇಡಿ ಇವರಿಂದ ಈ ಒಂದು ಕಾರ್ಯಕ್ರಮವನ್ನು ನನಗೆ ಆಹ್ವಾನಿಸಕ್ಕೆ ಬಹಳ ಸಂತೋಷ ಆಗಿದೆ. ಇದು ಮುಖ್ಯವಾಗಿ ನಾನು ಯಾಕಂದ್ರೆ ಅಂಬೇಡ್ಕರ್ ಎಲ್ಲರೂ ಗೊತ್ತು. ಅವರು ಸಂವಿಧಾನ ಮೇಲೆನೆ ನಾವೆಲ್ಲ ಹೋಗ್ತಾ ಇರೋದು. ಅದಕ್ಕೆ ನಾವು ಮರೆಯಕ್ಕಾಗೋದಿಲ್ಲ. ಈಗ ಫಸ್ಟ್ ನಾನು ಪಾಯಿಂಟ್ ಬರ್ತೀನಿ. ಮುಖ್ಯವಾಗಿ ನಾವು ಆರೋಗ್ಯವೇ ಮಹಾಭಾಗ್ಯ ಅಂತ. ಈಗ ಸಂಶೋಧನೆ ಆಸ್ಪತ್ರೆಯಿಂದ ನೀವೊಂದು ಕಾರ್ಯಕ್ರಮ ಹಮ್ಮಿಸ್ಕೊಂಡಿದ್ದೀವಿ, ಬಹಳ ಒಳ್ಳೇದು. ಈ ರೋಗ ಅನ್ನೋದು ನೋಡ್ರಿ ಬಹಳ ಇಂಪಾರ್ಟೆಂಟು. ರೋಗ ಅನ್ನೋದು ಚಿಕ್ಕ ಮಕ್ಕಳಿಂದ ವಯಸ್ಸಾಗರು ಬರುತ್ತೆ. ಅವ್ರಿಗೆ ಬರಬೇಕು, ಸೌಕಾರ್ಗೆ ಬಡವರಿಗೆ ಅದೇನಿಲ್ಲ. ಇದು ಯಾವಾಗ ಬೇಕಾದ್ ಬರ್ಬೋದು, ಯಾವಾಗ ಬೇಕಾದ್ ತಕೊಂಡು ಹೋಗ್ಬಹುದು. ಆದ್ರೆ ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡು ಆರೋಗ್ಯ ಹೇಗೆ ನೋಡ್ಕೋಬೇಕಂತ. ಫಸ್ಟು ಯೋಗಿ, ಆಮೇಲೆ ಭೋಗಿ, ಆಮೇಲೆ ರೋಗಿ ಆಗ್ಬಿಡ್ತಾನೆ. ಈಗ ಇನ್ನೊಂದು ಮಾತು ಹೇಳ್ಬೇಕಾದ್ರೆ ನೀವು ನನ್ನ ಹಳೆ ಮಾತು ಹೇಳ್ತೀನಿ. ಮೊದಲೆಲ್ಲ ನೋಡಿ ಕಷ್ಟಪಟ್ಟು ಹೇಗಿದ್ರು ಜನ 80 ವರ್ಷ 100 ವರ್ಷದ ಮೇಲೆ ಹೋಗ್ತಾ ಇದ್ರು. ಈಗ 50 ದಾಟ್ರೆ ಬೋನಸ್ ನಲ್ಲಿ ಇರ್ತಾರೆ. ಯಾಕಂದ್ರೆ ನಾವು ಕಷ್ಟಪಡೋದಿಲ್ಲ. ಏನಿದ್ರು ನಾವು ತಿಂತಾ ಇರೋದೇ ಕೆಮಿಕಲ್ಸು. ಅದು ಇದು ಒಳ್ಳೆ ಆರೋಗ್ಯ ಇಲ್ಲ, ಕೌಡಂಗಿಲ್ಲ, ಕೆಮಿಕಲ್ಸ್ ಹಾಕಿ ಎಲ್ಲ ಇರುತ್ತೆ. ಅದಕ್ಕೆ ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಂಡು ಮುಂದಕ್ಕೆ ನಾವು ನಡ್ಕೋಬೇಕಂತ ಈ ಸಂದರ್ಭಕ್ಕೆ ಅವಕಾಶ ಮಾಡೋದಕ್ಕೆ ನಿಮ್ಗೆಲ್ಲ ಧನ್ಯವಾದ ಹೇಳ್ತೀನಿ. ಈಗ ಮುಖ್ಯವಾಗಿ ಇಂಥ ಕಾರ್ಯಕ್ರಮಗಳು ಆವಾಗ ಹಮ್ಮಿಕೊಂಡು ಎಲ್ಲರಿಗೆ ಜನಗಳ ಗಮನಕ್ಕೆ ಹೋಗ್ಲಿ ಅಂತ ಹೇಳಿ ಆಶಿಸುತ್ತಾ 2 ಮಾತನ್ನು ಮುಗಿಸ್ತೀನಿ. ನಿಂತ್ಕೊಂಡು ಇಲ್ಲಿದ್ದೀನಿ ಸರ್, ಇಲ್ಲಿದ್ದೀನಿ.
आ जाओ।